ಗೋಕಾಕದಲ್ಲಿ ಪೊಲೀಸರ ದಬ್ಬಾಳಿಕೆ ವಿರುದ್ಧ ಇವತ್ತು ಗೋಕಾಕ್ನಲ್ಲಿ ಪ್ರತಿಭಟನೆ ಮಾಡಿದ್ರಿ. ಏನ್ ಹೇಳಕ್ ಬಯಸ್ತಾರೆ? ಈ ಕಳೆದ ಒಂದು ತಿಂಗಳಿಂದ ನೋಡಿದ್ರ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ಅಮಿತ್ ಅಂತ ಹುಡುಗನ ಒಂದು ಕಂಪ್ಲೇಂಟ್ ಕೊಟ್ಟಾಗ ಬಂದಾಗ ಅಥವಾ ಅವ್ರದ್ದೊಂದು ಕಂಪ್ಲೇಂಟ್ ಕೇಸದಾಗ ವಿಚಾರಣೆ ಮಾಡಕ್ ಬಂದಾಗ ಟೌನ್ PS ಆದಂತ ಕಿರಣ್ ಮೋತಿ ಅವರು ಒಂದು ಅತಿ ಅವಾಚ್ಯ ಶಬ್ದಗಳಿಂದ ಯಾರು ಅದನ್ನ ಸುಸಂಸ್ಕೃತರು ಕಿವಿಯಿಂದ ಕೇಳಬಾರದಂತ ಶಬ್ದಗಳನ್ನ ಉಪಯೋಗ ಮಾಡಿಕೊಂಡು ಅವತ್ತನ್ನ ಅವರ ನಿಂದನೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಇನ್ನೊಂದು ಹಳೆಯ ಒಂದು ವಿಡಿಯೋ ಬಂತು ಬುಧವಾರ, ಒಂದ್ 4 ದಿನ ಹಿಂದೆ. ಒಬ್ಬ ತಾಯಿ ತನ್ನ ಮಗನನ್ನ ಅವಾಚ್ಯ ಶಬ್ದಗಳಿಂದ ಬೇದ್ರ ಅಂತ ಹೇಳಿ ಪೊಲೀಸ್ ಠಾಣೆಯಲ್ಲಿ ಬಂದು ಆ ಕಿರಣ್ ಮೋತಿ ಅವರ ವಿರುದ್ಧ ಒಂದು ಏನಂತಾರಲ್ಲ ಮಾನಸಿಕವಾಗಿ ಒಂದು ಅವ್ರ ಬಗ್ಗೆ ಪ್ರತಿಭಟನೆ ಮಾಡಿದ್ರು, ಆಕ್ರೋಶ ವ್ಯಕ್ತಪಡಿಸಿದ್ರು. ಇವನ್ನೆಲ್ಲ ನೋಡಿದಾಗ ಈ ಪೊಲೀಸ್ ಯಾಕೆ ಈ ರೀತಿ ಇಷ್ಟೊಂದು ದರ್ಪ ನಡೆಸ್ತಾ ಇದಾರ ಅನ್ನುವಂಥದ್ದು ಕೇಳ್ಬರ್ತದೆ. ಇದ್ರ ವಿಚಾರ ಮಾಡಕ್ ಹೋದಾಗ ಇವ್ರು ಏನು ಪೊಲೀಸರು ಅದಾರಲ್ಲ, PS ಆಗ್ಲಿ ಕೆಲವೊಂದು ಎಲ್ಲರೂ ಅಲ್ಲ, ಕೆಲವೊಂದು ಪೊಲೀಸರು ಹಲವಾರು ವರ್ಷಗಳಿಂದ ಇಲ್ಲೇ ಬೇರ್ ಬಿಟ್ಟಿದ್ದಾರೆ, 4-5 ವರ್ಷಗಳಿಂದ. ಮತ್ತು ಇವರು ಇಲ್ಲಿದ್ದ ಗೋಕಾಕ ರಾಜಕಾರಣಿಗಳ ಒಂದು ಆಶೀರ್ವಾದ ಬೆಂಬಲದ. ಯಾಕಂದ್ರ ಅವ್ರು ಏನು ಹೇಳ್ತಾರಲ್ಲ ಅದನ್ನ ಇವರು ಆಚರಣೆ ತರ್ತಾರ. ಯಾಕಂದ್ರೆ ಇವತ್ತು ಗೋಕಾಕದಲ್ಲಿ ಹೇಳಲಾಗ್ತದ, ಗೋಕಾಕ ರಾಜಕಾರಣ ಪೊಲೀಸ್ ಸ್ಟೇಷನ್ ಇಂದ ಕಂಟ್ರೋಲ್ ಮಾಡ್ಲಾಗ್ತದ ಅಥವಾ ಪೊಲೀಸರ ಮುಖಾಂತರ ಈ ತಮ್ಮ ವಿರೋಧಿಗಳನ್ನ ಹತ್ತಿಕ್ಕುದಾಗ್ಲಿ ಅಥವಾ ಅವ್ರನ್ನ ಮನೆಗೆ ಬಾಯಿ ಬಂದ್ ಮಾಡೋದಾಗ್ಲಿ, ಅವ್ರ ಮೇಲೆ ಸುಳ್ಳು ಕೇಸ್ಗಳು ಹಾಕಿ, ಅಟ್ರಾಸಿಟಿ ಕೇಸ್ಗಳು ಹಾಕಿ, ಅಥವಾ ಅವ್ರ ಏನಾದ್ರು ಪ್ರತಿಭಟನೆ ಮಾಡಿದ್ರೆ ಅವ್ನ ಹೆದರಿಸುವುದು, ಅವ್ರ ಆಸ್ತಿಗಳ ಮೇಲೆ ಒಂದು ಕೇಸ್ ಹಾಕುದು, ಅಥವಾ ಅವ್ರ ಪಕ್ಕದಲ್ಲಿರುವಂತಹ ಗುಂಡಾಗಳ ಅಥವಾ ಅವರು ಅಣ್ಣತಮ್ಮರನ್ನ ಜಗಳ ಹಚ್ಚುದಾಗ್ಲಿ, ಇದೆಲ್ಲ ಒಂದು ಪೊಲೀಸರ ಮುಖಾಂತರವಾಗಿ ನಡೆಸುವಂತ ಒಂದು ವ್ಯವಸ್ಥೆ ಅದ. ಮತ್ತು ಅದಕ್ಕಾಗಿ ಅವ್ರಿಗೆ ರಾಜಕೀಯ ಜನರ ಆಶೀರ್ವಾದ ಇರೋದ್ರಿಂದ ಅವರಿಗೆ ಯಾವುದೇ ಭಯವಾಗ್ಲಿ ಭೀತಿ ಆಗ್ಲಿಲ್ಲ. ಈಗ ನೋಡ್ರಿ, ಇವತ್ತು 2 ಇನ್ಸಿಡೆಂಟ್ ನಡೆದ್ರು ಆ ಪೊಲೀಸ್ ಮೇಲೆ ಯಾವುದೇ ಕ್ರಮ ತೆಗೆದುಕೊಳ್ಳಲಿಕ್ಕೆ ಹೈಯರ್ ಆಫೀಸರ್ ಸಹ ಹೆದರುವಂತ ವ್ಯವಸ್ಥೆ ಅದ. ಯಾಕಂದ್ರೆ ಇವರು ಒಂದು 20 ವರ್ಷಗಳಿಂದ ಈ ಪೊಲೀಸ್ ಗೋಕಾಕದ ಒಂದು ಇತಿಹಾಸ ನೋಡಿದ್ರ ಯಾರ್ಯಾರು ಇಲ್ಲಿ ರಾಜಕೀಯ ವಿರೋಧಿಗಳದಾರ, ನಮ್ಮ ಗೋಕಾಕ ರಾಜಕಾರಣದ ವಿರೋಧಿಗಳ ಏನದಾರ ಅವ್ರನ್ನೆಲ್ಲರೂ ವ್ಯವಸ್ಥಿತವಾಗಿ ಮಟ್ಟ ಹಾಕಿದಾರ. ಇವತ್ತು ಕೋಕಾ ಕಾಯ್ದೆಯಲ್ಲಿ ಒಂದು ಯಾವ್ದೋ ಗ್ಯಾಂಗ್ ಅಂತ ಹೇಳಿ ಅವ್ರನ್ನ ಈಗ ಕೋಕಾ ಕಾಯ್ದೆಯಲ್ಲಿ ಜೈಲ್ನಾಗ ಅದಾರ. ಮತ್ತು ಆ ಇನ್ಸಿಡೆಂಟ್ಸ್ ನಲ್ಲಿ ಪೊಲೀಸರು ಏನ್ ಮಾಡ್ತಾರಂದ್ರ ಗೋಕಾಕ್ನಲ್ಲಿರುವಂತ ಎಲ್ಲ ಗಣ್ಯ ವ್ಯಕ್ತಿಗಳನ್ನ ರಾತ್ರಿಯಲ್ಲಿ ವಿಚಾರಣೆಯ ನೆಪದಲ್ಲಿ ಪೊಲೀಸ್ ಸ್ಟೇಷನ್ ಕರೆಸಿ ಅವ್ರಿಗೆಲ್ಲ ಅವ್ರನ್ನ ರಾತ್ರಿ ಎಲ್ಲ ಅವ್ರನ್ನ ಟ್ರೀಟ್ಮೆಂಟ್ ಮಾಡಿ ಟಾರ್ಚರ್ ಕೊಟ್ಟು ಮತ್ತೆ ಅವರಿಂದ ಸುಮಾರು 8 ಕೋಟಿವರೆಗೆ ದುಡ್ಡು ಸಂಗ್ರಹ ಮಾಡಿದ್ರು. ಇದು ನ್ಯೂಸ್ ಪೇಪರ್ ಅದ. ಇದು SP ಅವ್ರಿಗೆ ಕಂಪ್ಲೇಂಟ್ ಮಾಡಿ ನಂತರ ಅದನ್ನ ಅವರಿಗೆ ಮರಳಿಸುವಂತ ಒಂದು ವ್ಯವಸ್ಥೆಯನ್ನ ಮಾಡಿದ್ರು. ಅದರ ನಂತರ ಹಲವಾರು ಘಟನೆಗಳನ್ನ ನೀವು ನೋಡಿದ್ರೆ ಇವರು ವಿರೋಧಿಗಳನ್ನ ಯಾವ್ದಾದ್ರು ಒಂದು ಅನಾಥವಾಗಿ ಒಂದು ಕ್ರೈಮ್ ನಡೆದ್ರ ಅಥವಾ ಅನಾಥ ಶವ ಏನಾದ್ರು ಸಿಕ್ಕ್ರ ಅಥವಾ ಗೊತ್ತಿಲ್ಲದೆ ಯಾವ್ದು ಮರ್ಡರ್ ಆದ್ರ ಆ ಏರಿಯಾದಲ್ಲಿ ಸುತ್ತಮುತ್ತಲಿರುವಂತ ತಮ್ಮ ರಾಜಕೀಯ ವಿರೋಧಿಗಳನ್ನ ವಿಚಾರಣೆ ನೆಪದಲ್ಲಿ ಪೊಲೀಸ್ ಸ್ಟೇಷನ್ ಕರ್ಸುದು, ಪೊಲೀಸ್ ಸ್ಟೇಷನ್ ಕುಣಿಸುದು, ಅಥವಾ ಒಬ್ಬೊಬ್ಬರನ್ನ ಅವರು ಟ್ರೀಟ್ಮೆಂಟ್ ಮಾಡೋದು, ಅವ್ರನ್ನ ಹೊಡೆಯುದು, ಆಮೇಲೆ ಇಲ್ಲಪ್ಪ ಇದು ಯಾವುದೇ ಎವಿಡೆನ್ಸ್ ಸಿಕ್ಕಿಲ್ಲ ಅಂತ ಮನೆಗೆ ಬಿಟ್ಟು ಬರುವಂತದ್ದು, ಇದು ಯಾರೂ ಕಂಡು ಕೇರಳಿರೋದಂತ ಒಂದು ಘಟನೆಗಳ ಗೋಕಾಕನಲ್ಲಿ ನಡೀತಾವ. ಇಷ್ಟೇ ಅಲ್ಲ, ಇವತ್ತು ಮುಗ್ಧ ಹಳ್ಳಿ ಜನರನ್ನ ಹಿರಿಯರನ್ನ ಇವತ್ತು ಜಾತ್ರಾ ಕಮಿಟಿಯ ಹಿರಿಯರನ್ನ ಅವ್ರಿಗೆ ಮುಖರ್ಜಿ ಮಾಡೋದು, ಇಲ್ಲ ಇವರು ದೇವಿ ಬಂಗಾರವನ್ನ ಕದ್ದಿದಾರ, ದುಡ್ಡದಲ್ಲಿ ಅಪರತಪ್ಪಿ ಮಾಡಿದಾರ ಅನ್ನುವಂತ ಒಂದು ಮುಖರ್ಜಿ ಹಾಕಿಸಿ ಅವ್ರನ್ನ ಪೊಲೀಸ್ ಸ್ಟೇಷನ್ ಕರೆದು ಅವ್ರು ಮುಂಜಾನೆಯಿಂದ ಸಂಜಿಕ ಮುಖರ್ಜಿ ಒಂದು ವಿಚಾರ ಮಾಡಿ 10 ನಿಮಿಷ ಕಳಿಸ್ಬೇಕು. ಅವ್ರನ್ನ ಏನ್ ಮಾಡ್ತಾರಂದ್ರ ಮುಂಜಾನೆ 7 ಗಂಟೆ ಕಲ್ಲಿ ಕುಣಿಸ್ಕೊಂಡು ಎಲ್ಲರಿಗೂ ಅವ್ರು ಒಚ್ಚು ಹಾಕೋಬೇಕಿಲ್ಲ ಅಂತ ಒಂದು ಪಾಪ ಅವ್ರಿಗೆ ಚಿತ್ರಹಿಂಸೆ ಕೊಡೋದು, ಬರೀ ಕುಣಿಸಿ ಚಿತ್ರಹಿಂಸೆ ಕೊಡೋದು. ಯಾಕಂದ್ರೆ ಮರ್ಯಾದಸ್ಥರು ಯಾರು ಪೊಲೀಸ್ ಸ್ಟೇಷನ್ ಬಂದು ಕೊಂಡಿರುವಂತದ್ದು ಇನ್ನೂರು ನಮ್ಮ ದೇಶದಲ್ಲಿ ಯಾವ್ದೊಂದು ಅವಮಾನ ಅಂತ ತಿಳ್ಕೊಂಡಾರ. ಹಂಗಂತ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡಿ ಅಂತ ಹಿರಿಯರಿಗೆ ಅವಮಾನ ಮಾಡೋದು, ಅವ್ರು ಎಂದೂ ಇವರ ಮುಂದೆ ತಲೆ ತಗ್ಗಿಸಬಾರದು, ಅಥವಾ ಯಾರು ಜೀವನದಲ್ಲಿ ಎಂದೂ ಇವರು ರಾಜಕೀಯವಾಗಿ ಇಲ್ಲಿ ಏನ್ ರಾಜಕಾರಣ ಪ್ರೆಸೆಂಟ್ ಅಧಿಕಾರಕ್ಕದಲ್ಲ ಇವ್ರನ್ನು ವಿರೋಧ ಮಾಡಬಾರದು, ಅವ್ರ ಮಾನಸಿಕವಾಗಿ ಕುಗ್ಗಿಸಬೇಕು, ಅವರನ್ನು ಒಬ್ಬ ಏನಂತಾರ ಸರ್ಕಸ್ ಪ್ರಾಣಿಗಳಂತೆ ತಾವು ಹೇಳಿದಾಗ ಕೇಳುವಂತ ಒಂದು ಮಾನಸಿಕವಾಗಿ ಅವರನ್ನ ಕುಂದಿಸಿ ಅವರ ಮೇಲೆ ಪ್ರಭಾವವನ್ನು ಬಳಸುವಂತ ಒಂದು ವ್ಯವಸ್ಥೆಯನ್ನ ಗೋಕಾಕ ರಾಜಕಾರಣಿಗಳು ಪೊಲೀಸರ ಮುಖಾಂತರ ಮಾಡ್ತಿದಾರೆ. ಪೊಲೀಸರು ಅವರ ಕೈಗೊಂಬೆಯಾಗಿ ಮತ್ತ ಅವರಿಂದ ಬೆನಿಫಿಷರೀಸ್. ಯಾಕಂದ್ರ ಗೋಕಾಕನಲ್ಲಿ ಮಟಕಾದಾಗ್ಲಿ, ಬೆಟ್ಟಿಂಗ್ದಾಗ್ಲಿ, ಗಾಂಜಾದಲ್ಲಿ ಮಾರುವುದಾಗ್ಲಿ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಮಟ್ಟದಲ್ಲಿ ನಡೀತದ. ಮತ್ತು ಅಕ್ರಮ ಸರಾಯಿಯು
ಗೋಕಾಕದಲ್ಲಿ ಇಡೀ ರಾಜ್ಯದಲ್ಲಿ ಹೆಚ್ಚಿನ ಅಕ್ರಮ ಸರಾಯಿ ಗೋಕಾಕನಲ್ಲಿ ಮಾರಾಟವಾಗ್ತದ. ಮತ್ತು ಇಲ್ಲೇನ ಉಸುಕು ದಂಧೆ ಆಗ್ಲಿ ಎಲ್ಲಾ ರಾಜ್ಯದಲ್ಲಿ ನಿಂತ್ರು, ರಾಜ್ಯದ ಎಲ್ಲಾ ಜಿಲ್ಲೆಗಳಿದ್ರು ಗೋಕಾಕ್ ತಾಲೂಕಿನಲ್ಲಿ ಮಾತ್ರ ಅಕ್ರಮವಾಗಿ ಮರಳು ಗಣಿಗಾರಿಕೆ ಅಂತ ಒಂದು ಅಕ್ರಮ ಕೆಲಸ ನಡೀತದ. ಇದರಿಂದ ಬರುವಂತ ದುಡ್ಡು ಇನ್ನೊಂದು ಎಂಸ್ಯಾಂಡ್ ಇಂದ ವಿದೌಟ್ ಪರ್ಮಿಟೆಡ್, ನಾನ್ ಪರ್ಮಿಟೆಡ್ ಎಂಸ್ಯಾಂಡ್ ಸೇಲ್ಗಳಿಂದ ಬರುವಂತ ದುಡ್ಡು ಪೊಲೀಸರಿಗೆ ಅತಿ ಹೆಚ್ಚಿನ ಆದಾಯ ಮತ್ತು ಇಲ್ಲಿ ರಾಜಕಾರಣಿಗೆ ಹೆಚ್ಚಿನ ಆದಾಯ ಮಾಡಿಕೊಂಡು ಇವರೆಲ್ಲರೂ ಅಪರಾಧಿಗಳು, ರಾಜಕಾರಣಿಗಳು ಮತ್ತು ಪೊಲೀಸರು ಒಂದು ಬಿಸ್ನೆಸ್ ಅಸೋಸಿಯೇಟ್ ಆಗಿ ಕೆಲಸ ಮಾಡುವಂತ ಒಂದು ವ್ಯವಸ್ಥೆ ಗೋಕಾಕ್ನಲ್ಲಿದೆ. ಪೊಲೀಸರು ಅವ್ರ ಕೈಕೊಂಬೆ ಅವರ ಬೆನಿಫಿಷರಿ ಆಗಿ ಕೆಲಸ ಮಾಡ್ತಾ ಇದಾರೆ ಅನ್ನುವಂಥದ್ದು ಎಲ್ಲರೂ ಇದನ್ನ ಗೋಕಾಕ್ನಲ್ಲಿ ನಡೆಯುವಂತಹ ಪೊಲೀಸ್ ವ್ಯವಸ್ಥೆ ನೋಡಿದಾಗ ತಿಳಿದು ಬರ್ತದೆ. ಈಗ PSI ಕಿರಣ್ ಮೊಯ್ತೆ ಅವ್ರ ವಿರುದ್ಧ ಯಾವ ಕ್ರಮ ಆಗುತ್ತೆ ಅಂತ ಅವ್ರು ಬಯಸ್ತಾರೆ ಸರ್? ಅಲ್ಲ, PSI ಕಿರಣ್ ನಾವು ಯಾವುದೇ ಪೊಲೀಸರ ಒಂದು ಏನಂತಾರ ಅವ್ರ ಶೇಡಿನ ಕ್ರಮ ಕೈಗೊಳ್ಳೋದು ಬೇಡ ಅನ್ಸುತ್ತೆ. ಅವ್ರನ್ನ ಏನು ತಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ ರೀತಿ ಅವ್ರ ಮೇಲೆ ಶಿಕ್ಷೆ ಆಗ್ಬೇಕು, ಮತ್ತೆ ಅಂತವ್ರು ಇಲ್ಲಿಂದ ಗೋಕಾಕದಿಂದ ವರ್ಗಾವಣೆ ಆಗ್ಬೇಕು. ನಮ್ಮ ಬೇಡಿಕೆ ಮೊದಲು ಇನ್ನೇ ಬೇಡಿಕೆ ಇಟ್ಟಿದ್ನಲ್ಲ, ಹೋದ್ಸಲ SP ಇದ್ದಾಗ ಅವರು ಕಿರಣ್ ಮೊಯ್ತೆ ಅವರು ಗ್ರಾಮೀಣ ಇದ್ರು, ಅವ್ರ ಟೌನ್ ಹಾಕೊಂಡ್ ಬಂದ್ರು. ಟೌನ್ದಾಗ ಅಲಿಕಾರ ಇದ್ರು, ಅವ್ರನ್ನ ಗ್ರಾಮೀಣ ತಗೊಂಡ್ ಬಂದ್ರು. ಅಂದ್ರ ಇದು ಇಲ್ಲಿ ಗೋಕಾಕ್ ರಾಜಕಾರಣಿಗಳ ಒಂದು ಹಿಡಿತ. ಇಲ್ಲಿ ಯಾವುದೇ ಪಕ್ಷ ಇದ್ರು, ಕಾಂಗ್ರೆಸ್ ಪಕ್ಷದಲ್ಲಿ ಬಿಜೆಪಿ ಇರ್ಲಿ, ಈ ಗೋಕಾಕದ ರಾಜಕಾರಣದ ಕುಟುಂಬ ಎಷ್ಟು ಅಧಿಕಾರ ವರ್ಗಾವಣೆ ಹಿಡಿತ ಇದೆ ಅಂತ ಇದರಿಂದ ಗೊತ್ತಾಗ್ತದೆ.